महासाध्वी मल्लम्मा यांनी संसारिक जीवनातच आध्यात्मिक सार्थकता साध्य केली असे त्यांच्या जीवनाचे महत्त्व स्पष्ट करताना वक्त्या शशिकला न्यामगौड यांनी सांगितले. बेळगावतील रेड्डी समाजाच्या वतीने सदाशिवनगर येथील रेड्डी भवनामध्ये महासाध्वी हेमरेड्डी मल्लम्मा यांची जयंती प्रतिकात्मक स्वरूपात साजरी करण्यात आली. कार्यक्रमाचे अध्यक्षस्थान रेड्डी समाजाचे अध्यक्ष रामण्णा मुळ्ळूर यांनी भूषवले. मान्यवरांच्या हस्ते कार्यक्रमाचे उद्घाटन करण्यात आले. यावेळी शशिकला नाडगौड यांनी आपल्या भाषणात सांगितले की पूजा अर्चा, जप तप यातच आयुष्य व्यतीत न करता संसारात राहूनही आध्यात्मिक उन्नती साधता येते. याचे उत्तम उदाहरण म्हणजे हेमरेड्डी मल्लम्मा. ಪೂಜೆ, ಹೋಮ, ಹವನ, ಜಪ, ತಪ ಯಾವುದನ್ನು ಮಾಡದೆ ಕೇವಲ ಸಾಂಸಾರಿಕ ಜೀವನದಲ್ಲಿ ಇದ್ದುಕೊಂಡೇ ಪಾರಮಾರ್ಥಿಕ ಔನ್ನತ್ಯಕ್ಕೆ ಏರಿದಂತ ತಾಯಿ ಮಲ್ಲಮ್ಮ. ಈಗ ಭಗವಂತನ ಸಾಕ್ಷಾತ್ಕಾರಕ್ಕೆ ಆ ಒಂದು ಜಪ ಬೇಕು, ತಪ ಬೇಕು ಅಂತ ಹೇಳದೆ ಕಾಯಕದಲ್ಲೇ ಶಿವನನ್ನ ಒಲಿಸಿಕೊಂಡಿರತಕ್ಕಂಥ ಒಬ್ಬ ಮಹಾಸಾಧ್ವಿ ಶಿರೋಮಣಿ ಮಾತೆ ಮಲ್ಲಮ್ಮ. ಈಗ ಕೆಲವೊಬ್ರು ಸಾಂಸಾರಿಕ ಜೀವನ ಪಾರಮಾರ್ಥಿಕ ಸಾಧನೆಗೆ ಅಡ್ಡಿ ಆಗ್ತಾ ಇದೆ, ಅದರಿಂದ ನಾವು ಮೋಕ್ಷವನ್ನ, ಜೀವನದ ಉದ್ದೇಶವನ್ನ ಒಂದು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಕ್ಕಂಥ ಸಂದರ್ಭದಲ್ಲಿ ತಾಯಿ ಸಾಂಸಾರಿಕ ಜೀವನದಲ್ಲಿ ಹಲವಾರು ಕಷ್ಟಗಳಲ್ಲಿ ಕೂಡ ಆಧ್ಯಾತ್ಮಿಕ ಔನ್ನತ್ಯವನ್ನ ತಲುಪಿ ಶಿವನನ್ನೇ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿರ್ತಕ್ಕಂಥವಳು ತಾಯಿ. ನಮಗೆಲ್ಲರಿಗೂ ಅವಳ ಜೀವನ ಒಂದು ಮಾದರಿ ಅಂತೇಳಿ ಹೇಳ್ಬೋದು. ತಾಯಿ, ನಾವು ಒಂದು ದಿನ ಅವಳ ಒಂದು ಜಯಂತಿಯನ್ನ ಆಚರಿಸಿ ಪುಷ್ಪಾರ್ಚನೆಯನ್ನ ಅರ್ಚನೆ ಮಾಡಿದರೆ ಸಾಲದು. ಅವಳ ಜೀವನದ ಸಂದೇಶವನ್ನ, ಅವಳು ಜೀವನದಲ್ಲಿ ಯಾವ ರೀತಿ ನಡೆದ್ಲು ಎಂಬುದನ್ನು ನಾವು ಕೂಡ ಅಳವಡಿಸಿಕೊಡ್ಲಿಕ್ಕೆ ಪ್ರಯತ್ನ ಮಾಡ್ಕೋಬೇಕು. ತಾಯಿ ಒಂದು ಕೊಟ್ಟಂತ ಸಂದೇಶ ಏನಂದ್ರೆ, ನಾರಿ ಅನ್ನೋಳು ಮನೆಯನ್ನ ಕಟ್ಟುವಳಾಗಿರ್ಬೇಕೇ ಹೊರತಾಗಿ ಮನೆಯನ್ನ ಒಡೆಯುವಳಾಗಿರಬಾರ್ದು ಅಂತಕ್ಕಂಥ ಒಂದು ದಿವ್ಯ ಸಂದೇಶವನ್ನ ನೀಡಿದವಳು ಮಾತೆ ಮಲ್ಲಮ್ಮ. ಅದೇ ರೀತಿ ನಾವು ಕೂಡ ಈ ಒಂದು ಸ್ತ್ರೀಯಿಂದ ಏನಾಗಿತ್ತು ಅಂದ್ರೆ, ಆಧುನಿಕತೆಯಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಸಂಸ್ಕಾರಗಳನ್ನ ನಾವು ಇಂದು ಮರಿತಾ ಇದ್ದೀವಿ. ಆದ್ರೆ ಅದಕ್ಕೆ ಆಸ್ಪದ ಕೊಡದೆ ತಾಯಿಯ ಒಂದು ಸಂದೇಶಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ನಾನು ಈ ನಾರಿ ಲೋಕದ ನಕ್ಷತ್ರ ಮಾತೆ ಮಲ್ಲಮ್ಮ ಅಂತಕ್ಕಂಥ ಒಂದು ಕಾದಂಬರಿಯನ್ನ 2026ರಲ್ಲಿ ಇತ್ತೀಚೆಗೆ ಈ ಕಾದಂಬರಿ ಹೊರಗೆ ಬಂದಾಯಿದೆ. ಅದೇ ರೀತಿ ಜ್ಞಾನಸುಧೆ ಮಹಾಯೋಗಿ ವೇಮನ ಕರ್ನಾಟಕ ವಿಶ್ವವಿದ್ಯಾನಿಲಯ ವೇಮನ ಪೀಠದಿಂದ ಪ್ರಕಟಿತಗೊಂಡಿರ್ತಕ್ಕಂಥ ಈ ಒಂದು ಕಾದಂಬರಿ ಕೂಡ ಇತ್ತೀಚೆಗೆ ಇದು ಬೆಳಕಿಗೆ ಬಂದಿದೆ. ಇನ್ನೊಂದ್ಸಲ ಸಮಯ ಇರುವಂತ ಸಂದರ್ಭದಲ್ಲಿ ಅದನ್ನು ಹಂಚಿಕೊಳ್ಳಿಕ್ಕೆ ನಾನು ಇಷ್ಟಪಡ್ತೀನಿ. ತಮ್ಮೆಲ್ಲರ ಮುಂದೆ ವೇಮನರ ವಿಚಾರಗಳನ್ನ ಮತ್ತು ಮಾತೆ ಮಲ್ಲಮ್ಮನ ವಿಚಾರಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಇನ್ನೊಂದ್ಸಲ ಇಚ್ಛೆ ಪಡ್ತಾ ಇದ್ದೀನಿ. ಆದರೆ तसेच रेणुका कठारी यांनी 12 ते 16व्या शतकात समाजाच्या मुख्य प्रवाहात स्त्रियांचे अस्तित्व अत्यंत कमी होते याकडे लक्ष वेधले. ಮಕ್ಕಳಂದ್ರೆ ಹೇಗಿರಬೇಕು, ಹೆಣ್ಮಕ್ಳು ಒಂದ್ ಕಡೆ, ಹೆಣ್ಣು ಒಂದ್ ಕಡೆ, ಹೆಣ್ಮಕ್ಳು ಆದಂಥವಳೆ ಹೆಣ್ಣು ಆಗ್ತಾಳೆ ಅಂತ. ಹೆಣ್ಣು ಹೀಗೆ ಇರಬೇಕು ಅನ್ನುವಂಥದ್ದನ್ನ ಸಂಸ್ಕೃತ ಮತ್ತು ಸಂಸ್ಕೃತಿಯ ನೆಲೆಯಲ್ಲಿ ಬಂದ್ಬಿಟ್ಟಿದೆ. ಸಂಸ್ಕೃತಿಯಲ್ಲಿ ಒಂದ್ ಕಡೆ ಮಾತು ಬರುತ್ತೆ, ಗಾರ್ಗಿ ಅಂತ ಹೆಸರು ಕೇಳಿರ್ತೀವಿ ನೀವೆಲ್ಲರೂ. ವೇದ ಕಾಲದ ಅತ್ಯುನ್ನತವಾದಂತಹ ಸವಾಲನ್ನು ಒಡ್ಡಿದಂಥ ಪರಮ ಭಕ್ತಿ ಮತ್ತು ಪರಮ ಶತ್ರುವಿನ ಒಂದು ಹೆಣ್ಮಗಳಂದ್ರು ಅಡ್ಡಿಲ್ಲ. ಆಕೆ ಹೇಳ್ತಾಳೆ, ಯಜ್ಞವಲ್ಕನಿಗೆ ಒಬ್ಬಳೇ ಆಕೆ ಮಗಳು. ಆಕೆ ಹೇಳ್ತಾಳೆ ಒಂದ್ ಕಡೆ, ಪೂಜಂತು ಪ್ರಥಮೇಶ ಮಹಿಳಂ ರೂಪಿತಾಹ ಅಗ್ರತ್ಯ ಭವರೂಪತಿ. ಭೂಮಿ ಆದ್ರೆ ಹೆಣ್ಣು ಅಂತ ನಾವು ಭಾವಿಸ್ಕೊಳ್ಳೋದಾದ್ರೆ, ಭೂಮಿಯೊಳಗೆ ಹೋಗುವಂತ ಮತ್ತೊಂದು ಹೆಣ್ಣು ಯಾವ ನರಕಕ್ಕೆ ಜಾಗವನ್ನ ಮಾಡಿಕೊಟ್ಲು? ತಂದೆಗೆ ಬಹಳ ಒಂದು ಯಕ್ಷ ಪ್ರಶ್ನೆ ಅನಿಸ್ಬಿಡುತ್ತೆ. ಯಾಕೆಂದ್ರೆ ಯಜ್ಞವಲ್ಕನಿಗೆ ಗಂಡು ಮಕ್ಕಳು ಇರಲಿಲ್ಲ, ಆತನ ಶವ ಸಂಸ್ಕಾರ ಮಾಡಬೇಕಾದ್ರೆ ಹೆಣ್ಣು ಅನರ್ಹಳು, ಹೆಣ್ಣಿಗೆ ಅದು ಅಧಿಕಾರ ಇಲ್ಲ ಅನ್ನುವಂಥದ್ದು ವೇದ ಕಾಲದಿಂದಲೂ ಬಂದ್ಬಿಟ್ಟಿದೆ. ಆದರೆ ತಂದೆ ಸತ್ತ ಬಳಿಕ ಆಕೆ ಮುಂಡಾಶನವನ್ನ ಮಾಡಿಕೊಂಡು ತಂದೆಯ ದೇಹಕ್ಕೆ ಅಗ್ನಿ ಸ್ಪರ್ಶವನ್ನ ಮಾಡ್ತಾಳೆ. ಅಲ್ಲಿಂದ ಮಹಿಳೆಯ ಒಂದು ಧೋರಣೆ ಶುರುವಾದಂತಹ ಕಾಲಘಟ್ಟದಲ್ಲಿ ಇವತ್ತು 21ನೇ ಶತಮಾನದ ಕಾಲವನ್ನ ದಾಟಿ ನಿಂತಾಗಲೂ ಕೂಡ ಹೆಣ್ಮಕ್ಳ ವಿಚಾರವನ್ನ ಕುರಿತು ಮಾತಾಡಬೇಕಾದಾಗ ಅಲ್ಲೆಷ್ಟು ನಮ್ಗೆ ಸಿಗ್ತಾ ಹೋಗ್ತಾರೆ.
ಸುಮಾರು 12ನೇ ಶತಮಾನದಿಂದ ಬರೋಣ ನಾವು. 12ನೇ ಶತಮಾನದಿಂದ ಹಿಡಿದು 16ನೇ ಶತಮಾನದವರೆಗೆ ಬಂದಂತಹ ಮಹಿಳೆಯರನ್ನ ನೆನೆಸಿದ್ರೆ ಬೆರಳೆಣಿಕೆ ಮಾತ್ರ. ನಮಗೆ ನಾವು ಹೇಳ್ಬಿಡ್ತೀವಿ ವಚನಕಾರ್ತಿ, ಮೊದಲ ಕವಿತ್ರಿ, ಅಕ್ಕ ಮಹಾದೇವಿ ಅಂತ ಹೇಳ್ಬಿಡ್ತೀವಿ ನಾವು. ಅಲ್ಲಿಂದ ಶುರುವಾಗತ್ತೆ. ಅಂದ್ರೆ ಸಮಾಜದ ವಿರೋಧವನ್ನು ಕಟ್ಕೊಂಡು ನನಗೂ ಹಕ್ಕಿದೆ, ನಾನು ಸಮಾಜದಲ್ಲಿ ಏನಾದರೂ ಸಾಧಿಸಬಲ್ಲೆ, ನಾನು ಕೊಡಬಲ್ಲೆ ಅನ್ನುವಂಥ ಧೋರಣೆ ಇಟ್ಕೊಂಡು ಬಂದಂಥವಳು ಅಕ್ಕ ಮಹಾದೇವಿ. ಮಲ್ಲಿಕಾರ್ಜುನ ತನ್ನ ಲೋಕದ ಗಂಡ ಅಂತ ಹೇಳ್ಕೊಂಡಂತ ಅತ್ಯಂತ ದಿಟ್ಟ ಮಹಿಳೆ ಅಂತ ನಾನು ಹೇಳ್ತೇನೆ. ನಂತರ 14ನೇ ಶತಮಾನಕ್ಕೆ ಬಂದಾಗ ಅದೇ ಸಮಯಕ್ಕೆ ಹೊರಗಡೆಗಳನ್ನ ಆತ ಬೆಳಕಿಗೆ ತಂದ್ಬಿಟ್ಟಿದ್ದ. ಪುರಾಣ ಶಬ್ದಗಳು ಎಲ್ಲೆಲ್ಲಿ ಬರ್ತವೆ ಅವೆಲ್ಲ ಕನ್ನಡಕ್ಕೆ ಸಂಬಂಧಪಟ್ಟದ್ದು. या प्रसंगी रेड्डी समाजाचे उपाध्यक्ष कांतू जाळीहोळी, इंदिराबाई मळडी यांच्यासह इतरांनी कार्यक्रमाच्या यशस्वीतेसाठी परिश्रम घेतले. विनोद कोलकार, KMM मराठी, बेळगाव. जले दीप अंगना में होगी रोशन दुनिया, पलकों तले छा जाए चांद तारों का साया, रंगोली में खिले रंग खुशियों के भी तराने, तन मन झिलमिल जाए हर पल होंगे सुहाने, ये अटूट बंधन खिले हर आशियाना, रंग वस्त्रों का खजाना, मन भाए आराधना. आराधना, मारुति गली, बेलगाम. मन भाए आराधना.